ಬೆಂಗಳೂರನ್ನೇ ಆಳಿದ್ದ ಜಾಹೀರಾತು ಮಾಫಿಯಾಗೆ ಜೆಬಿಎ ಮತ್ತೆ ಮಣೆ ಹಾಕಿದೆ. ಜಾಹೀರಾತು ಮಾಫಿಯಾಗೆ ರತ್ನಗಂಬಳಿ ಹಾಸಿದೆ ರಾಜ್ಯ ಸರ್ಕಾರ. ನೋಡಿ, ಬೆಂಗಳೂರನ್ನೇ ಆಳಿದ್ದಂತ ಜಾಹೀರಾತು ಮಾಫಿಯಾಗೆ ಜೆಬಿಎ ಮತ್ತೆ ಮಣೆ ಹಾಕಿರೋದು. ಜಾಹೀರಾತು ಮಾಫಿಯಾಗೆ ರತ್ನಗಂಬಳಿ ಹಾಸಿದೆ ರಾಜ್ಯ ಸರ್ಕಾರ. ಜಾಹೀರಾತು ಅಳವಡಿಕೆಗೆ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಖಜಾನೆ ಭರ್ತಿಗೆ ಮತ್ತೆ ಜಾಹೀರಾತು ಮೊರೆ ಹೋಗಿದೆ ಈಗ ಕಾಂಗ್ರೆಸ್. ಜಾಹೀರಾತು ಬೈಲಾಗೆ ತಿದ್ದುಪಡಿ ಮಾಡಿ ಹೊಸ ಬೈಲಾ ನಿಯಮವನ್ನು ಜಾರಿಗೊಳಿಸಲಾಗಿದೆ. ಈಗಾಗಲೇ ಕಾಯ್ದೆ ತಿದ್ದುಪಡಿ ಮಾಡಿ ಕೋರ್ಟ್ಗೆ ಕರಡು ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಳೆದ ವಾರ ಹೈಕೋರ್ಟ್ ಕೂಡ ತಿದ್ದುಪಡಿ ಕರಡಿಗೆ ಅನುಮತಿ ಕೊಟ್ಟಿತ್ತು. ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಪಡೆದಿದೆ ಜಿಬಿಎ. ಏಪ್ರಿಲ್ನಿಂದ ಹೊಸ ರೂಪದಲ್ಲಿ ಜಾಹೀರಾತು ಬೈಲಾ ಜಾರಿಗೆ ಬರಲಿದೆ. ಹೊಸ ಜಾಹೀರಾತು ನೀತಿಯಿಂದ ವಾರ್ಷಿಕ 750 ಕೋಟಿ ಆದಾಯ ನಿರೀಕ್ಷೆಯಲ್ಲಿದೆ ಸರ್ಕಾರ. ಬೆಂಗಳೂರನ್ನೇ ಆಳಿದ್ದಂಥ ಜಾಹೀರಾತು ಮಾಫಿಯಾಗೆ ಈಗ ಜೆಬಿಎ ಮತ್ತೆ ಮಣೆ ಹಾಕಿರೋದು. ಅಂದರೆ ಈ ಹಿಂದೆಯೂ ಕೂಡ ಈ ಜಾಹೀರಾತುನಿಂದನೇ ಅಲ್ಲಲ್ಲಿ ಫ್ಲೆಕ್ಸ್ಗಳನ್ನು ನಿಲ್ಲಿಸೋದಾಗಿರ್ಬೋದು, ಬೇರೆ ಬೇರೆ ಜಾಹೀರಾತುಗಳಿಗೆ ಸಂಬಂಧಪಟ್ಟಂತೆ. ಅಂದರೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಖಜಾನೆ ಭರ್ತಿಗೇನೆ ಅದು ಭರ್ತಿ ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಬಟ್ ಇಷ್ಟು ದಿನಗಳ ಕಾಲ ಅದೆಲ್ಲ ರದ್ದು ಮಾಡಲಾಗಿತ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಅದಾದ ನಂತರ ಈಗ ಮತ್ತೊಮ್ಮೆ ರತ್ನಗಂಬಳಿಯನ್ನು ಹಾಸಿರೋದು ರಾಜ್ಯ ಸರ್ಕಾರ. ಸೊ ಇದೆಲ್ಲದರ ನಡುವೆ ಈಗ ವಿಪಕ್ಷಗಳು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾವೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಮೊದಲೇ ಹೇಳಿದ ಹಾಗೆ ಯಾವುದರಿಂದ ದುಡ್ಡನ್ನು ಹೇಗೆ ತೆಗಿಬಹುದು ಅನ್ನೋದರ ಬಗ್ಗೆ ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದೆ. ಯಾಕೆ ಅಂತ ಅಂದರೆ ಇದು ವಿಪಕ್ಷಗಳ ಮಾತು. ಯಾಕೆ ಅಂತ ಅಂದರೆ ಈಗ ನಾವು ನೋಡೋದಾದರೆ ಗ್ಯಾರಂಟಿ ಯೋಜನೆಗಳು, ಇದರಿಂದ ಆರ್ಥಿಕವಾಗಿ ಭಾಳ ಕಷ್ಟ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ, ಬೊಕ್ಕಸ ಖಾಲಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳ ಆರೋಪವನ್ನು ಮಾಡ್ತಾ ಇರ್ತವೆ. ಹಾಗಾಗಿನೇ ಎಲ್ಲೆಲ್ಲಿಂದ ದುಡ್ಡು ತೆಗಿಬಹುದು ಅನ್ನೋದರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾನೆ ಇರುತ್ತೆ. ಸೊ ಈಗ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಪಕ್ಷಗಳ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಸಹಜವಾಗಿದ್ದೇ ಇದೆ. ಇನ್ನು ಹೊಸ ಜಾಹೀರಾತು ನೀತಿ ಮಾನದಂಡ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಮಾರ್ಗಸೂಚಿ ದರದ ಮೇಲೆ ಜಾಹೀರಾತು ಶುಲ್ಕ ನಿಗದಿ ಮಾಡಲಾಗುತ್ತೆ. ರಸ್ತೆ, ಸರ್ಕಲ್ ಮತ್ತು ವಲಯವಾರು ಟೆಂಡರನ್ನು ಕರೆಯಲಾಗುತ್ತೆ. ಟೆಂಡರ್ನಲ್ಲಿ ಭಾಗವಹಿಸಲು 5 ಲಕ್ಷ ಶುಲ್ಕವನ್ನು ಪಾವತಿಸಬೇಕು. ಪರಿಸರ ಸ್ನೇಹಿ ಇರುವ ವಸ್ತುಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ಅನಧಿಕೃತ ಜಾಹೀರಾತು ಪ್ರದರ್ಶನಕ್ಕೆ ಗುತ್ತಿಗೆ ಪಡೆದ ದರದ 2 ಪಟ್ಟು ದಂಡವನ್ನು ಕಟ್ಟಬೇಕಾಗುತ್ತೆ. ವಲಯ ಆಯುಕ್ತರಿಗೆ ಅನಧಿಕೃತ ಜಾಹೀರಾತು ತೆರವು ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕಡಿಮೆ ಆಗಿತ್ತು, ಮತ್ತೀಗ ಜಿಬಿಎ ಪರ್ಮಿಷನ್ ಕೂಡ ತೆಗೆದುಕೊಂಡಿದೆ. ಹೇಗೆ ನೋಡ್ತೀರಿ ಇದನ್ನ? ಏನೆಲ್ಲ ಮಾರ್ಗಸೂಚಿಗಳಿದಾವೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕಳೆದ 5-6 ವರ್ಷಗಳ ಹಿಂದೆ ಅನಧಿಕೃತವಾದಂತಹ ಜಾಹೀರಾತುಗಳು ಹೆಚ್ಚಿನ ಸಂಖ್ಯೆ ಆಗಿದ್ದರಿಂದ ಹೈಕೋರ್ಟ್ ಕೂಡ ಚೀಮಾರಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿತ್ತು. ಸೊ ಅಂದು BBMP ಆಗಿತ್ತು. BBMPಯ ಕೌನ್ಸಿಲಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅನಧಿಕೃತವಾದಂತಹ ಜಾಹೀರಾತುಗಳನ್ನು ಇನ್ಮೇಲೆ ಹಾಕಬಾರ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು. ಇದು ಒಂದು ಕಡೆ ಜಾಹೀರಾತು ಮಾಫಿಯಾಗೆ ಒಂದು ರೀತಿ ಸಡ್ಡು ಹೊಡೆಯುವಂಥ ಕೆಲಸವನ್ನು ಅಂದಿನ BBMP ಮಾಡಿತ್ತು. ಇದೀಗ GBA ಆದ ಬಳಿಕ ರಾಜಕೀಯವಾಗಿಯೂ ಕೂಡ, ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಜಾಹೀರಾತು ಮಾಫಿಯಾ GBA ಅಧಿಕಾರಿಗಳ ಮೇಲೆ ಒಂದು ರೀತಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಿದರು. ಇದರ ಪೂರಕ ಎನ್ನುವಂತೆಯೇ ಕಳೆದ 3-4 ದಿನಗಳ ಹಿಂದೆ ರಾಜ್ಯ ಸರ್ಕಾರ GBA ನಿರ್ಮಾಣ ಮಾಡಿರುವಂತಹ ಜಾಹೀರಾತು ನೀತಿಗೆ ಅಧಿಕೃತವಾದಂಥ ಒಂದು ಅನುಮೋದನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಸೊ ಏಪ್ರಿಲ್ 1ನೇ ತಾರೀಕಿಂದ ಈ ಒಂದು ಹೊಸ ಜಾಹೀರಾತು ನೀತಿ ಜಾರಿಗೆ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಜಾಹೀರಾತು ಯಾವುದೇ ರೀತಿಯಾದಂಥದ್ದು ಜಾಹೀರಾತನ್ನು ಹಾಕಬೇಕು ಅಂತಂದರೆ ಕೇವಲ ಒಂದು ಅಳತೆಯ ಆಧಾರದ ಮೇಲೆ ಜಾಹೀರಾತಿಗೆ ದರವನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು GBA ಮಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ವಲಯವಾರು, ಅಂದರೆ ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ಪ್ರತಿ ಚದರ ಅಡಿಗೆ ದರವನ್ನು ನಿಗದಿ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ GBA ಬಂದಿರುವಂಥದ್ದು. ಅಂದರೆ MG ರೋಡ್ನಲ್ಲಿ 1 ಸ್ಕ್ವೇರ್ ಫೀಟಿಗೆ ಕನಿಷ್ಠ 20,000 ಇದೆ ಅಂತಂದರೆ ಅಲ್ಲಿ ಯಾರಾದರೂ ಜಾಹೀರಾತನ್ನು ಹಾಕ್ತಾರೆ ಅಥವಾ ಜಾಹೀರಾತು ಫಲಕವನ್ನು ಹಾಕ್ತಾರೆ ಅಂತಂದರೆ 1 ಚದರ ಅಡಿಗೆ ಸುಮಾರು 50ರಿಂದ 110 ರೂಪಾಯಿ ತನಕ ಕೂಡ ದರವನ್ನು ನಿಗದಿ ಮಾಡುವಂಥ ಕೆಲಸವನ್ನು GBA ಮಾಡ್ತಾ ಇದೆ. ಮತ್ತೊಂದು ಕಡೆಗಳಲ್ಲಿ ಈಗ ಬೆಂಗಳೂರಿನ ಹೊರಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ 5,000 6,000 ಇತ್ತು ಪರ್ ಸ್ಕ್ವೇರ್ ಫೀಟ್ ಅಂತಂದರೆ ಅಲ್ಲಿ 20ರಿಂದ
₹30 ದರವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ ಈ ಬಾರಿಯ ಜಾಹೀರಾತು ನೀತಿಯಲ್ಲಿ ಪ್ರಮುಖವಾಗಿ GB ಅಳವಡಿಸಿರುವಂತಹ ನಿಯಮ ಏನಂತಂದರೆ, ಇನ್ನು ಮುಂದೆ ಇಷ್ಟು ದಿನ ಖಾಸಗಿ ಬಸ್ಗಳಾಗಿರ್ಬೋದು ಅಥವಾ KSRTC BMTC ಬಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು ಮತ್ತು ಗೂಡ್ಸ್ ಸಾಗಾಟ ಮಾಡುವಂಥ ವಾಹನಗಳ ಮೇಲೆ ಜಾಹೀರಾತನ್ನು ಅಳವಡಿಸಿದರೆ ಅದಕ್ಕೆ GB ಅನುಮತಿ ಪಡಿಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ. ಮೆಟ್ರೋದಲ್ಲೂ ಕೂಡ ಜಾಹೀರಾತನ್ನು ಅಳವಡಿಸಿದರೆ ಅದಕ್ಕೆ ಕೂಡ ಅನುಮತಿಯನ್ನು ಪಡೆಯುವಂಥ ಅಗತ್ಯ ಇರಲಿಲ್ಲ. ಆದರೆ ಇದೀಗ ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬರುವಂತಹ ಈ ಹೊಸ ಒಂದು ನೀತಿಯಲ್ಲಿ ಯಾವುದೇ ಒಂದು ವಾಹನಗಳ ಮೇಲೆ ಜಾಹೀರಾತನ್ನು ಅಳವಡಿಕೆ ಮಾಡಬೇಕು ಅಂತಂದರೆ ಅದಕ್ಕೆ GB ಅನುಮತಿಯನ್ನು ಪಡಿಲೇಬೇಕು ಅನ್ನುವಂಥ ಒಂದು ನಿಯಮ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಜೊತೆಗೆ ಪರಿಸರ ಸ್ನೇಹಿಯಾದಂಥ ಒಂದು ಜಾಹೀರಾತನ್ನು ಫಲಕವನ್ನು ಹಾಕಬೇಕು. ಅನಧಿಕೃತವಾಗಿ ಯಾರು ಜಾಹೀರಾತನ್ನು ಅಳವಡಿಸಿದ್ದೇ ಆದಲ್ಲಿ ಅವರಿಗೆ ನಾರ್ಮಲ್ ಎಷ್ಟಿದೆ ದಂಡ ಅದರ 2 ಪಟ್ಟು ದಂಡವನ್ನು ಕಟ್ಟಬೇಕು ಅನ್ನುವಂಥ ಈ ಎಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಿ ಜಾಹೀರಾತು ನೀತಿ ಏಪ್ರಿಲ್ 1ರಿಂದ ಜಾರಿಗೆ ಬರುವಂಥ ಸಾಧ್ಯತೆಗಳು ಇದೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.